ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ಬ್ಲೌಸ್ ಮತ್ತು ಸಾರಿ ಬ್ಲೌಸನ್ನು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ಏನು ಮೇಲೆ ಇದೆಯಲ್ಲ ಅದ್ರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಳ್ಬೇಕಾಗತ್ತೆ. ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಇಟ್ಕೊಂಡು ಈಗ ನಾವು ಮೇಲೆ ಮತ್ತು ನೆಕ್ಕಿಗೆ ಮತ್ತು ಕೆಳಗಡೆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಈಗ ನಾನು ಕೆಳಗಡೆ ಫಸ್ಟು ಒಂದು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಒಂದು ಅರ್ಧ ಇಂಚಿಗೆ ಕೆಳಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಅರ್ಧ ಇಂಚಿಗೆ ಸ್ಟಿಚ್ಚನ್ನು ಹಾಕಿದ ಮೇಲೆ ಇಲ್ಲಿ ನಮ್ಮ ನೆಕ್ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ಸ್ಟಿಚ್ಚನ್ನು ಮಾಡಬೇಕು. ಈ ರೀತಿ ರೌಂಡಾಗಿ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ಚನ್ನು ಮಾಡಬೇಕು. ಈ ರೌಂಡ್ ಶೇಪ್ ಮೇಲೆ ಸ್ಟಿಚ್ಚನ್ನು ಮಾಡಬೇಕು. ಈಗ ಏನು ಮಾಡಬೇಕಂದ್ರೆ ಈ ನಾವೇನು ರೌಂಡ್ ಶೇಪ್ ಮೇಲೆ ಸ್ಟಿಚ್ ಹಾಕಿದ್ದೀವಲ್ಲ ಅದರ ಸುತ್ತ ನಾವು ಒಂದು 1/4 ಇಂಚಷ್ಟು ಬಿಟ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಸುತ್ತ ಇರುವಂಥ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಈ ರೀತಿ ಮಿಡ್ಲಲ್ಲಿ ನಾನು ಚಿಕ್ಕದಾಗಿ ಒಂದು ಕಚ್ಚನ್ನು ಹಾಕಿ ಅದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಈ ರೀತಿ ಬಂದಿರುತ್ತೆ. ಈಗ ನಾವೇನು ಮಾಡಬೇಕಂದ್ರೆ ಈ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದೇ ಲೈನ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಬೇಕೀಗ. ನೀಟಾಗಿ ಬಟ್ಟೆಯನ್ನು ಸರಿ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕಬೇಕು. ಉಲ್ಟಾ ಮಾಡಿದ ಮೇಲೆ ಫಸ್ಟು ನಾನು ಕೆಳಗಡೆ ಇನ್ನೊಂದು ಲೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈಗ ನೆಕ್ಕಿನ ಮೇಲೆ ಕರೆಕ್ಟಾಗಿ ಸೀದೆ ಮಾಡಿಕೊಂಡು ಈ ರೀತಿ ಮಾಡಿ ಅದ್ರ ಮೇಲೆ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಈಗ ಸ್ಟಿಚ್ ಆಗಿದೆ. ಈಗ ಏನು ಮಾಡಬೇಕಂದ್ರೆ ನಮ್ಮ ಬ್ಲೌಸಿನ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಸ್ಟಿಚ್ಚನ್ನು ಮಾಡಿ ಯಾಕಂದರೆ ನಾವು ಲೈನಿಂಗ್ ಬಟ್ಟೆಗಿಂತ ಬ್ಲೌಸ್ ಪೀಸನ್ನೇ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು. ಈಗ ಎರಡೂ ಕಡೆಯಲ್ಲೂ ನಾನು ಎಲ್ಲ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ಟಕ್ಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಈ ಶೋಲ್ಡರ್ ಏನಿದೆಯಲ್ಲ ಅದರ ಸ್ಟ್ರೇಟಾಗಿ ಕೆಳಗಡೆ ಅದರ ಮಧ್ಯದಲ್ಲೇ ನಾವು ಟಕ್ಸನ್ನು ಹಿಡಿಬೇಕು. ಈ ರೀತಿ ನಾನು ಎರಡೂ ಕಡೆನೂ ಟಕ್ಸನ್ನು ಇಟ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಈಗ ಟಕ್ಸು ಎರಡು ಬ್ಲೌಸಿಗೆ ಟಕ್ಸ್ ಆಗಿದೆ. ಹಿಂದ್ಗಡೆ ಏನು ಪಾರ್ಟ್ ಇದೆಯಲ್ಲ ಅದಕ್ಕೆ ಟಕ್ಸನ್ನು ಇಟ್ಟಿದ್ದೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಫೋಲ್ಡ್ ಮಾಡಿ ಹೊಲ್ದಿರ್ತೀನಲ್ಲ, ಯಾವುದೇ ಪೈಪಿಂಗ್ ಅಥವಾ ಎಮ್ಮಿಂಗ್ ಮಾಡ್ತಾಯಿಲ್ಲ. ಇದಕ್ಕೆ ಒಂದು ಸಿಂಪಲ್ ಲೇಸನ್ನು ಹಚ್ತಾಯಿದ್ದೀನಿ. ಈ ರೀತಿಯಾಗಿ ಒಂದು ಸಿಂಪಲ್ ಲೇಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಅಥವಾ ಎಮ್ಮಿಂಗ್ ಮಾಡೋದಿದ್ರೆ ನಾನು ಉಲ್ಟಾ ಮಾಡಿ ಬಟ್ಟೆಯನ್ನು ತೆಗೆಯಲ್ಲ, ಸೀದಾ ಇಟ್ಕೊಂಡೆ ಸ್ಟಿಚ್ಚನ್ನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರೀತಿ ನಾನು ಲೇಸನ್ನು ಹಚ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿದೆ. ಈಗ ಈ ರೀತಿಯಾಗಿ ರೌಂಡ್ ಶೇಪ್ ಬಂದಿದೆ. ಸಿಂಪಲ್ ಲೇಸ್ ಹಚ್ಚಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಈಗ ನಾನು ಫ್ರಂಟ್ ಪಾರ್ಟ್ ಏನಿದೆಯಲ್ಲ ಅದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಮ್ಮದು ಬ್ಲೌಸ್ ಪೀಸ್ ಏನಿದೆಯಲ್ಲ ಅದನ್ನು ಸೀದಾ ಇಟ್ಕೊಳ್ಬೇಕು. ಎರಡು ಪೀಸನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ನಾವು ಮಾರ್ಕ್ ಮಾಡಿರುವಂಥ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಳ್ಬೇಕು. ಯಾಕಂದರೆ ನಾವು ಫಸ್ಟು ಒಂದು ಹೊಲಿದು ಇನ್ನೊಂದು ಆಮೇಲೆ ಹೊಲಿಯೋಣ ಅಂದರೆ ಸುಮ್ಮನೆ ಮತ್ತೆ ಉಲ್ಟಾ ಸೀದಾ ಆಗುತ್ತೆ, ಆಮೇಲೆ ಬಿಚ್ಕೊಳ್ತಾ ಕುಂದಿರ್ಬೇಕಾಗತ್ತೆ.
ಅದಕ್ಕೋಸ್ಕರ ನಾವೇನು ಮಾಡಬೇಕು, ಎರಡನ್ನು ಫಸ್ಟು ಇಟ್ಟುಕೊಂಡು ಒಂದು ಗುಂಪಿನನ್ನು ಹಾಕ್ಕೊಂಡು ಆಮೇಲೆ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಇದಕ್ಕೂ ಕೂಡ ನಾನು ಫ್ರಂಟ್ ಭಾಗ ಏನಿದೆಯಲ್ಲ ಅದಕ್ಕೆ ಫಸ್ಟು ನೆಕ್ ರೌಂಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡು ಕಡೆಯಲ್ಲೂ ಫ್ರಂಟ್ ಭಾಗದ ಇದು ನೆಕ್ ಏನಿದೆಯಲ್ಲ ಅದನ್ನು ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿ ಅದರ ಮೇಲೆ ನಾವು ಒಂದು ಹೊಲಿಗೆಯನ್ನು ಹಾಕಬೇಕಾಗತ್ತೆ. ಈ ರೀತಿ ಹೊಲಿಗೆ ಹಾಕಿದ ಮೇಲೆ ನಾವೇನು ಬ್ಲೌಸ್ ಇದೆಯಲ್ಲ ಲೈನಿಂಗು ಅದ್ರ ಸುತ್ತ ನಾವು ಸ್ಟಿಚ್ಚನ್ನು ಹಾಕಿ ಉಳಿದಿರೋ ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೇಕು. ಕೆಲವು ಸಾರಿ ಏನಾಗುತ್ತೆ ಅಂದರೆ ಬ್ಲೌಸ್ ಪೀಸು ತುಂಬ ಚಿಕ್ಕದು ಬಂದಿರುತ್ತೆ, ಆವಾಗ ನಾವು ಜಾಸ್ತಿ ಬಟ್ಟೆಯನ್ನು ಬಿಡೋಕ್ಕಾಗಲ್ಲ. ಈಗ ಬಟ್ಟೆ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಸುತ್ತಲೂ ಜಾಸ್ತಿಯನ್ನೇ ಬಿಟ್ಕೊಂಡಿದ್ದೆ. ನೋಡ್ಕೊಂಡು ಕಟ್ ಮಾಡಬೇಕಾಗತ್ತೆ. ಈಗ ಇನ್ನೊಂದು ಪಾರ್ಟ್ ಕೂಡ ಫ್ರಂಟಲ್ಲಿ ಅದನ್ನು ಇದೇ ರೀತಿ ಫೋಲ್ಡ್ ಮಾಡಿ ನೀಟಾಗಿ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತಾಯಿದ್ದೀನಿ. ಈಗ ಎರಡೂ ಕಡೆ ನಾನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡಿಕೊಂಡು ಅದನ್ನು ಸುತ್ತ ಒಂದು ಹೊಲಿಗೆಯನ್ನು ಹಾಕ್ಕೊಳ್ತಾಯಿದ್ದೀನಿ. ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ. ಫ್ರಂಟ್ ಎರಡು ಭಾಗನೂ ರೆಡಿಯಾಗಿದೆ. ಈಗ ಇದಕ್ಕೆ ನಾನೀಗ ಯಾವ ರೀತಿ ಟಕ್ಸ್ ಇಡೋದಂತ ತೋರಿಸ್ಕೊಡ್ತಾಯಿದ್ದೀನಿ. ಫಸ್ಟು ನಾವು ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಇದರ ಮಿಡ್ಲಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಆಮೇಲೆ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ ಮತ್ತು ಎಕ್ಸ್ಟ್ರಾ 1 ಇಂಚಿಗೆ ಮಾರ್ಕ್ ಇದನ್ನು ಮೇಲಕ್ಕೆ 2 ಇಂಚಿಗೆ ಒಂದು ಲೈನನ್ನು ಹಾಕಿ ಟಕ್ಸನ್ನು ಇಡ್ತಾಯಿದ್ದೀನಿ. ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು 3 ಇಂಚಿಗೆ ಒಂದು ಟಕ್ಸನ್ನು ಇಡ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ಅಳತೆ ತೊಗೊಂಡಿಲ್ಲ. ಇಲ್ಲಿ ಕಾಣಿಸ್ತಾ ಇಲ್ಲ, ಕರೆಕ್ಟಾಗಿ ಅದರ ಮಿಡ್ಲಲ್ಲೇ ನಾವು ಟಕ್ಸ್ ಬರೋ ರೀತಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಈ ಕಡೆ ಯಾವುದೇ ಒಂದು ಮಾರ್ಕನ್ನು ಅಳತೆಯನ್ನು ತೊಗೊಳ್ತಾ ಇಲ್ಲ, ಡೈರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಬರಬೇಕು ಟಕ್ಸು, ಜಾಸ್ತಿ ಆಗಲ್ಲ ತೊಗೊಳ್ಬಾರ್ದು. ಈಗ ನಾನು ಇನ್ನೊಂದು ಪೀಸ್ ಏನಿದೆಯಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ಈ ರೀತಿಯಾಗಿ ಮಾಡಿ ಈ ಕಡೆ ಬ್ಲೌಸ್ ಮೇಲೆ ಏನು ಮಾರ್ಕ್ ಬಂದಿದೆಯಲ್ಲ ಅದ್ರ ಮೇಲೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಈಗ ಎರಡು ಕಡೆ ಏನಿದೆಯಲ್ಲ ಅದಕ್ಕೆ ಟಕ್ಸ್ ಮಾರ್ಕ್ ಆಗಿದೆ. ಇದನ್ನು ಈಗ ನಾನು ಎರಡು ಕಡೆ ಸೀದಾ ಬಂದಿದೆ ಅಂತ ನೋಡಿಕೊಂಡು ಈಗ ಸ್ಟಿಚ್ಚನ್ನು ಮಾಡ್ತೀನಿ. ಟಕ್ಸನ್ನು ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಫಸ್ಟು ನಾವು ರಫ್ ಹೊಡೆದು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಎರಡು ಪೀಸಿಗೂ ಒಂದೇ ಸಮಯದಲ್ಲಿ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಎರಡು ಕಡೆನೂ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈಗ ಏನಿದೆಯಲ್ಲ ಎರಡು ಫ್ರಂಟ್ ಭಾಗದಲ್ಲೂ ಟಕ್ಸ್ ರೆಡಿಯಾಗಿದೆ. ಟಕ್ಸ್ ಆದಮೇಲೆ ಈ ರೀತಿ ಕಪ್ಸ್ ಬಂದಿರಬೇಕು. ನಾವು ಏನೇನು ಟಕ್ಸ್ ಹಿಡ್ದಿರ್ತೀವಲ್ಲ ಬ್ಲೌಸಿಗೆ ಆವಾಗ ಕಪ್ಸು ಈ ರೀತಿ ಬಂದರೆ ಫಿನಿಶಿಂಗ್ ನೀಟಾಗಿ ಕುಂದ್ರಿರುತ್ತೆ. ಈಗ ನಾನು ಫ್ರಂಟ್ ಭಾಗ ಏನಿದೆಯಲ್ಲ ಅದಕ್ಕೂ ಕೂಡ ಲೇಸನ್ನು ಹಚ್ಕೊಳ್ತಾ ಇದ್ದೀನಿ. ಅಂದರೆ ರೈಟ್ ಸೈಡಲ್ಲಿರುವಂಥ ಭಾಗಕ್ಕೆ ಒಂದೇ ಕಡೆ ಇದಕ್ಕೆ ನಾನು ಲೇಸನ್ನು ಹಚ್ಕೊಂಡಿದ್ದೀನಿ.
ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾವು ಅಳತೆ ಮಾಡಿ ಕಟ್ ಮಾಡ್ಕೊಂಡಿರುವಂಥ ಕ್ರಾಸ್ ಬೆಲ್ಟ್ ಇದೆ, ಅದಕ್ಕೆ ನಾನು ಮತ್ತೆ ಲೈನಿಂಗ್ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಹಾಗೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊತೀನಿ. ಫಸ್ಟು ನಾನು ಇಲ್ಲಿ ಕ್ರಾಸ್ ಬೆಲ್ಟಿಗೆ 3 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ನಾವು ಅಳತೆ ಮಾಡಿ ಕಟ್ ಮಾಡಿರುವಂಥ ಪೀಸ್ ಇದು, ಇದಕ್ಕೆ ಕೆಳಗಡೆ ನಾನು ಬ್ಲೌಸ್ ಪೀಸು ಮತ್ತು ಇದಕ್ಕೆ ಲೈನಿಂಗ್ ಅಂತ ಇನ್ನೊಂದು ಪೀಸನ್ನು ಕಟ್ ಮಾಡಿದ್ದೀನಿ. 2 ಸೀದೆ ಇಟ್ಟುಕೊಂಡು ನಾನು ಸುತ್ತಲೂ ಒಂದು ಸ್ಟಿಚ್ಚನ್ನು ಮಾಡಿದ್ದೀನಿ. ಈ ರೀತಿ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಲೈನಿಂಗ್ ಏನು ಕಟ್ ಮಾಡಿದ್ದೀನಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದುಗಡೆ ಇಟ್ಕೊಂಡು ಅಂದರೆ ಈ ಸೀದೆ ಇದೆಯಲ್ಲ ಅದ್ರ ಮೇಲೆ ನಾವು ಈ ರೀತಿ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಸ್ಟಿಚ್ಚನ್ನು ಮಾಡಬೇಕು. ಒಂದು ಅರ್ಧ ಇಂಚಿಗೆ ನಾನು ಇಲ್ಲಿ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಎರಡೂ ಕಡೆಯಲ್ಲೂ ಅಷ್ಟೇ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಇಟ್ಟು ನಾವು ಒಂದು 1/2 ಇಂಚಿಗೆ ಸ್ಟಿಚ್ಚನ್ನು ಮಾಡಬೇಕು. ಈ ರೀತಿ ಎರಡೂ ಕಡೆ ಸ್ಟಿಚ್ ಆದಮೇಲೆ ನಮ್ಮದು ಲೈನಿಂಗ್ ಬಟ್ಟೆ ಏನಿತ್ತಲ್ಲ ಅದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ಎರಡೂ ಕರೆಕ್ಟ್ ಇದೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಈಗ ಯಾವ ರೀತಿ ನಾವು ಫ್ರಂಟ್ ಭಾಗ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಮಾಡೋದು ಹೇಗೆ ಅಂತ, ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರೀತಿ ಸೀದಾ ಇಟ್ಕೊಂಡು ನಾವು ಕ್ರಾಸ್ ಬೆಲ್ಟ್ ಏನಿದೆಯಲ್ಲ ಅದನ್ನು ಕೂಡ ಅದ್ರ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ಒಂದು 1/2 ಇಂಚಿಗೆ ಸ್ಟಿಚ್ಚನ್ನು ಮಾಡಬೇಕು. ಈ ರೀತಿ ಒಂದು ಸ್ಟಿಚ್ಚನ್ನು ಮಾಡಬೇಕು. ಮತ್ತು ಕೆಳಗಡೆ ಏನಿದೆಯಲ್ಲ ಈ ನಾವು ಟಕ್ಸ್ ಹಿಡಿದಿರ್ತೀವಲ್ಲ ಅದರ ಕೆಳಗಡೆ ಇರುವಂಥ ಒಂದು ಟಕ್ಸನ್ನು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಈ ಮಿಡ್ಲಲ್ಲಿರುವ ಏನು ಟಕ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಒಳಗಡೆ ಮಡ್ಚ್ಕೊಂಡು ಅದರ ಮೇಲೆ ನಾವು ಕ್ರಾಸ್ ಬೆಲ್ಟನ್ನು ಇಟ್ಟು ಸ್ಟಿಚ್ಚನ್ನು ಮಾಡಬೇಕು. ಕಾಣಿಸ್ತಿದೆ ಇಲ್ಲಿ, ಅದರ ಮೇಲೆ ನಾವು ಸ್ಟಿಚ್ಚನ್ನು ಮಾಡಬೇಕು. ನಾನು 1/2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಸ್ಟಿಚ್ ಆದಮೇಲೆ ಈ ರೀತಿ ಬಂದಿರುತ್ತೆ. ಈಗ ಇದನ್ನು ನಾವು ಸೀದಾ ಇಟ್ಕೊಂಡು ಮೇಲ್ಗಡೆಯಿಂದ ನಾವು ಒಂದು ರೌಂಡನ್ನು ಮಾಡ್ತಾ ಬರಬೇಕು. ಈ ರೀತಿ ಫೋಲ್ಡ್ ಮಾಡಿ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡ್ತಾ ಬಂದು ಈ ಥರ ಇಟ್ಕೊಂಡು ಇದ್ರ ಮೇಲೆ ನಾವು ಮತ್ತೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ಒಂದು 1/2 ಇಂಚಿಗೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಇಲ್ಲಿ. ಈಗ ಏನು ಮಾಡಬೇಕಂದ್ರೆ ನಾವು ಸ್ಟಿಚ್ ಆಗಿರುವಂಥ ಇದು ಏನಿದೆಯಲ್ಲ ಫ್ರಂಟ್ ಭಾಗ ಇದನ್ನು ಒಳಗಡೆಯಿಂದ ನಾವು ಈ ರೀತಿ ಬಟ್ಟೆಯನ್ನು ಎಳಿಬೇಕು. ಈ ರೀತಿ ಒಳಗಡೆಯಿಂದ ಬಟ್ಟೆಯನ್ನು ಎಳೆದ ಮೇಲೆ ಇದು ಸೀದಾ ಬರುತ್ತೆ. ಈಗ ಈ ರೀತಿ ಸೀದಾ ಬಂದಿರುತ್ತೆ. ಈಗ ನಾನು ಈ ಹುಕ್ಸ್ ಬಟ್ಟೆ ಏನಿದೆಯಲ್ಲ ಅದರ ಕಡೆ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ
ಅದನ್ನು ಕಟ್ ಮಾಡ್ಕೊಳ್ಬೇಕು. ಹಾಗೆ ಹೀಗೆ ಕ್ರಾಸ್ ಬೆಲ್ಟಲ್ಲಿ ಎಕ್ಸ್ಟ್ರಾ ಏನು ಬಂದಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎರಡೂ ಕಡೆ ನಾನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಟ್ಟು ನಾವು ಯಾವುದಾದ್ರೂ ಹೆಚ್ಚು ಕಡಿಮೆ ಬಂದಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಬೇಕು. ಕೆಲವೊಂದು ಸಾರಿ ಏನಾಗುತ್ತೆ, ಒಂದು ದೊಡ್ಡದು ಮತ್ತು ಸಣ್ಣದು ಬಂದಿರುತ್ತೆ. ಈ ರೀತಿ ಚೆಕ್ ಮಾಡಿಕೊಂಡು ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು. ಈಗ ಏನಿದೆಯಲ್ಲ, ನಾನು ಸ್ಲೀವ್ಸನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾಯಿದ್ದೀನಿ. ಸ್ಲೀವ್ಸ್ ಏನಿದೆಯಲ್ಲ, ಇದಕ್ಕೆ ಸ್ವಲ್ಪ ಬಟ್ಟೆ ಕಡಿಮೆ ಬಂದಿತ್ತಲ್ಲ, ಅದನ್ನು ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಲೆಂತ್ ಏನಿದೆಯಲ್ಲ ಅದು ಈ ರೀತಿ ಕಡಿಮೆ ಬಂದಿತ್ತಲ್ಲ ಕೆಳಗಡೆ, ಅದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ಜಾಯಿಂಟನ್ನು ಮಾಡ್ಕೊಂಡಿದ್ದೀನಿ. 2 ಪೀಸಿಗೂ ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಲೌಸ್ ಪೀಸ್ ಕೂಡ ಕಡಿಮೆ ಇದೆಯಲ್ಲ, ಅದಕ್ಕೂ ಕೂಡ ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ಪ್ಯಾಚ್ ವರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಸ್ಲೀವ್ಸಿಗೂ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾವು ಬ್ಲೌಸ್ ಪೀಸನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗ್ ಸ್ಲೀವ್ಸನ್ನು ಇಟ್ಕೊಂಡು ಈ ರೀತಿ ಒಂದು ಅರ್ಧ ಇಂಚಿಗೆ ಸ್ಟಿಚ್ಚನ್ನು ಮಾಡ್ತಾಯಿರೋದು. ಈ ರೀತಿ ಬಂದಿರುತ್ತೆ. ಇದನ್ನು ನಾವು ಮತ್ತೆ ಫೋಲ್ಡ್ ಮಾಡಿ ಅದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಫೋಲ್ಡ್ ಮಾಡಿದ ಮೇಲೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಿ ಉಳಿದಿರುವಂಥ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕಟ್ಟಿಂಗಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ಲೀವ್ಸಿಗೆ ಫ್ರಂಟಲ್ಲಿ ಒಂದು ಶೇಪ್ಗೋಸ್ಕರ ಒಂದು 1/4 ಇಂಚನ್ನು ತೆಗಿಬೇಕು. ಅದನ್ನು ನಾನು ಕಟ್ಟಿಂಗಲ್ಲಿ ಮಾಡಿರಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ನ ಮುಂದುಗಡೆ ಏನು ಬರುತ್ತಲ್ಲ, ಅಂದರೆ ಫ್ರಂಟ್ ಭಾಗಕ್ಕೆ ಯಾವ ರೀತಿ ಬರುತ್ತಲ್ಲ ಅಲ್ಲಿ ಒಂದು 1/4 ಇಂಚಷ್ಟು ನಾನು ಶೇಪನ್ನು ತೆಗಿತಾಯಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಇಂಚಿಗೆ ಶೇಪನ್ನು ತೆಗಿತಾಯಿದ್ದೀನಿ. ಈಗ ಫ್ರಂಟ್ ಭಾಗದ ಶೇಪ್ ರೆಡಿಯಾಗಿದೆ. 2 ಕಡೆ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಾಜಾಪಟ್ಟಿ ಮತ್ತು ಹುಕ್ಸ್ ಪಟ್ಟಿಯನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ತಾ ಇರೋದು. ಒಂದು 3 ಇಂಚಿಗೆ ನಾನು ಫಸ್ಟು ಕಾಜಾಪಟ್ಟಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚು ಬಟ್ಟೆಯನ್ನು ತೊಗೊಂಡು ಈ ರೀತಿ ನಾನು ಎಷ್ಟು ಬೇಕಾಗತ್ತೆ ನಮಗೆ ಅಷ್ಟನ್ನು ಫೋಲ್ಡ್ ಮಾಡಿ ನೋಡಿಕೊಂಡು ಫಸ್ಟು ನಾನು ಕಾಜಾಪಟ್ಟಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕಾಜಾಪಟ್ಟಿ ಹಾಕಬೇಕಾದ್ರೆ ಯಾವ ಕಡೆ ನಮ್ಮದು ಹುಕ್ಸ್ ಬರುತ್ತೆ, ಯಾವ ಕಡೆ ನಮ್ಮದು ಕಾಜಾ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇದನ್ನು ಫೋಲ್ಡ್ ಮಾಡಿ ಕೆಳಗಡೆ ಏನು ಬಂದಿರುತ್ತಲ್ಲ ಆ ಬಟ್ಟೆಯನ್ನು ಕೂಡ ಒಳಗಡೆ ಫೋಲ್ಡ್ ಮಾಡಿ ನಾವು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ಒಂದು ಡಬಲ್ ಲೈನನ್ನು ಸ್ಟಿಚ್ಚನ್ನು ಮಾಡಬೇಕು. ಇದ್ರ ಮೇಲೆ ಇಲ್ಲೂ ಅಷ್ಟೇ ಮೇಲ್ಗಡೆ ಏನು ಬಟ್ಟೆ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ನಾವು ಒಂದು ಸ್ಟಿಚ್ಚನ್ನು ಹಾಕಿ ರಪ್ಪನ್ನು ಹೊಡಿಬೇಕು. ಈಗ ಏನಿದೆಯಲ್ಲ ಕಾಜಾಪಟ್ಟಿ ಅಟ್ಯಾಚ್ ಆಗಿದೆ. ಈಗ ಹುಕ್ಸ್ ಪಟ್ಟಿಯನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಈಗ ಅದಕ್ಕಿಂತ ಮುಂಚೆ ನಾವು ಈ ರೀತಿ ಕಾಜಾ ಮಾಡಲಿಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ರೀತಿ 4 ಫೋಲ್ಡ್ ಮಾಡಿ
ಈ 4 ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ ನಾವು ಮಾರ್ಕನ್ನು ಮಾಡಿಕೊಂಡ್ರೆ ನಾವು ಕಾಜಾ ಹಾಕಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಹುಕ್ಸ್ ಪಟ್ಟಿ ಕಡೆ ಹುಕ್ಸ್ ಈ ರೀತಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 1 ಇಂಚಷ್ಟು ನಾನು ಬಟ್ಟೆಯನ್ನು ತೊಗೊಂಡು ಇದನ್ನು ಒಳಗಡೆ ಫೋಲ್ಡ್ ಮಾಡಿ ಇದನ್ನು ಸ್ಟಿಚ್ಚನ್ನು ಮಾಡಿದ್ದೀನಿ. ಈಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಆಗಿದೆ. ಈಗ ನಾನು ಸ್ಲೀವ್ಸ್ಗೆ ಇಲ್ಲಿ ಬಾರ್ಡರನ್ನು ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಯಾಕೆಂದರೆ ಇದು ಸ್ಲೀವ್ಸಿಗೆ ತುಂಬ ಲೆಂತ್ ಬಾರ್ಡರ್ ಬಂದಿತ್ತು, ಬ್ಯಾಕಿಗೆ ಯಾವುದೇ ರೀತಿ ಬಾರ್ಡರ್ ಬಂದಿರಲಿಲ್ಲ. ಅದಕ್ಕೆ ನಾನು ಇದರಲ್ಲೇ ಅಡ್ಜಸ್ಟ್ ಮಾಡಿ ಬ್ಲೌಸ್ನ ಬ್ಯಾಕ್ ಪಾರ್ಟಿಗೆ ಮತ್ತು ಸ್ಲೀವ್ಸಿಗೆ ಬರುವ ರೀತಿಯಲ್ಲಿ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೆ. ಇದನ್ನು ನಾನು ಈ ರೀತಿ ಪ್ಯಾಚ್ ವರ್ಕಿಂಗ್ ಮಾಡ್ತಾಯಿದ್ದೀನಿ. ಈ ಬಾರ್ಡರ್ ಏನಿದೆಯಲ್ಲ ಅದನ್ನು ಸ್ಲೀವ್ಸ್ ಮೇಲೆ ಇಟ್ಟು ನಾನು ಇದಕ್ಕೆ ಪ್ಯಾಚ್ ವರ್ಕನ್ನು ಮಾಡ್ತಾಯಿದ್ದೀನಿ. ಕೆಲವೊಂದು ಬ್ಲೌಸ್ ಪೀಸಲ್ಲಿ ಹೆಂಗೆ ಬರುತ್ತೆ ಅಂದರೆ ಸ್ಲೀವ್ಸಿಗೆ ಬೇರೆ ಬಾರ್ಡ್ರ್ ಮತ್ತು ಬ್ಯಾಕ್ ಪಾರ್ಟಿಗೆ ಬೇರೆ ಬಾರ್ಡ್ರ್ ಬಂದಿರುತ್ತೆ. ಕೆಲವೊಂದು ಬ್ಲೌಸಲ್ಲಿ ಒಂದೇ ಬಂದಿರುತ್ತೆ, ಸ್ಲೀವ್ಸಿಗೆ ಒಂದೇ ಹಾಕಿದರೆ ಅದು ಬ್ಯಾಕ್ ಪಾರ್ಟಿಗೆ ಬರೋಂಗಿಲ್ಲ. ಈಗ ನಾನು ಎರಡಕ್ಕೂ ಬರೋ ರೀತಿಯಲ್ಲಿ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಬ್ಲೌಸಿಗೆ ಬಾರ್ಡರ್ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಎರಡು ಕಡೆಯೂ ನಾನು ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನಾನು ಬ್ಯಾಕ್ ಮತ್ತು ಫ್ರಂಟ್ ಭಾಗನ ಜಾಯಿಂಟ್ ಮಾಡ್ಕೊಳ್ತಾಯಿದ್ದೀನಿ. ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದನ್ನು ಸೀದಾ ಇಟ್ಕೊಂಡು ಫ್ರಂಟನ್ನು ಉಲ್ಟಾ ಇಟ್ಕೊಂಡು ನಾನು ಈಗ ಶೋಲ್ಡರ್ ಹತ್ರ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಒಂದು ಅರ್ಧ ಇಂಚಿಗೆ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನೋಡಿಕೊಂಡು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಈಗ ಏನಿದೆಯಲ್ಲ ಎರಡು ಕಡೆಯೂ ಸ್ಟಿಚ್ ಆಗಿದೆ. ಈಗ ಇದಕ್ಕೆ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅಂದರೆ ಶೇಪ್ಗೋಸ್ಕರ ನಾವು ಸ್ಲೀವ್ಸ್ ಮೇಲೆ ಮುಂದುಗಡೆ ಅಂತ ನಾವು ಮಾರ್ಕ್ ಮಾಡಿ ಕಟ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಫಸ್ಟು ನೋಡ್ಕೊಳ್ಬೇಕು. ನಾವು ಮಾರ್ಕ್ ಮಾಡಿರುವಂಥ ಏನು ಪಾರ್ಟ್ ಇದೆಯಲ್ಲ ಅದು ಮುಂದುಗಡೆ ಬರೋ ರೀತಿಯಲ್ಲೇ ಸ್ಟಿಚ್ಚನ್ನು ಮಾಡಬೇಕು. ಈ ರೀತಿ ಮಿಡ್ಲಲ್ಲಿ ಇಟ್ಕೊಂಡು ನಾನು ಒಂದು 1/4 ಇಂಚಿಗೆ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಮತ್ತು ಕೆಳಗಡೆ ಎರಡು ಕಡೆಯೂ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ಈಗ ಸ್ಟಿಚ್ ಆಗಿದೆ. ಈಗ ಏನು ಮಾಡಬೇಕಂದ್ರೆ ಮೇಲಿಂದ ಕೆಳಗೆ ತನಕ ನಾವು ಇನ್ನೊಂದು ಸ್ಟಿಚ್ಚನ್ನು ಇದ್ರ ಮೇಲೆ ಹಾಕಬೇಕಾಗತ್ತೆ. ಎರಡು ಕಡೆಯೂ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಕೊಳ್ತಾ ಸ್ಟಿಚಿಂಗ್ ಮಾಡ್ತಾಯಿರೋದು. ಸ್ವಲ್ಪ ಏನಾದರೂ ಮಾತಾಡೋದ್ರಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಏನಿದೆಯಲ್ಲ ಎರಡೂ ಕಡೆ ನಾನು ಕರೆಕ್ಟಾಗಿ ಬಂದಿದೆ ಅಂತ ಫಸ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅಳತೆ ಬ್ಲೌಸ್ ಏನಿದೆಯಲ್ಲ ಅದರ ಮಾರ್ಕನ್ನು ಅದರ ಪ್ರಕಾರ ಫಸ್ಟು ಅಳತೆಯನ್ನು ಮಾರ್ಕ್ ಮಾಡಿಕೊಂಡು ಈಗ ನಾನು ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನಾವು ಸ್ಟಾರ್ಟಿಂಗಲ್ಲೇ ಮಾರ್ಕನ್ನು ಮಾಡಿರ್ತೀವಿ ಎಷ್ಟು ನಮಗೆ ಫಿಟ್ಟಿಂಗ್ ಬೇಕಾಗುತ್ತೆ ಅಂತ. ಇನ್ನೊಂದು ಸರಿ ನಾವು ಈ ರೀತಿ ನಾವು ಸ್ಟಿಚ್ ಮಾಡೋ ಟೈಮಲ್ಲಿ ಫ್ರಂಟ್ ಮತ್ತು ಬ್ಯಾಕಲ್ಲಿ ಮತ್ತೆ ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಎರಡೂ ಕಡೆಯಲ್ಲೂ ನಾನು ಅಳತೆಯನ್ನು ಮಾಡಿಕೊಂಡು ಇದಕ್ಕೆ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿಕೊಂಡು ಮಾಡಬೇಕು. ಈ ರೀತಿ ಎರಡೂ ಕಡೆ ನೋಡಿ ಸ್ಟಿಚ್ಚನ್ನು ಮಾಡಿ ಈಗ ಸುತ್ತಲೂ ಸ್ಟಿಚಿಂಗ್ ಆಗಿದೆ. ಇದೇನಿದೆಯಲ್ಲ ಫಿಟ್ಟಿಂಗನ್ನು ಮಾಡಿದ್ದೀನಿ. ಬ್ಲೌಸ್ ಈಗ ಸೀದಾ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ.